ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, IPL 2026ರ ಮಹಾಕದನದಲ್ಲಿ ನಿನ್ನೆ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆದ ಹೈ ವೋಲ್ಟೇಜ್ ಪಂದ್ಯ ಕ್ರಿಕೆಟ್ ಅಭಿಮಾನಿಗಳಿಗೆ ಭರಪೂರ ಮನರಂಜನೆ ನೀಡಿದೆ. ರೋಚಕ ತಿರುವುಗಳಿಂದ ಕೂಡಿದ್ದ ಈ ಪಂದ್ಯದಲ್ಲಿ ಅಂತಿಮವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಭರ್ಜರಿ 6 ವಿಕೆಟ್ಗಳ ಜಯ ಸಾಧಿಸಿದೆ. IPL 2026ರ ಹರಾಜಿನ ನಂತರ ತಂಡಗಳು ಸಂಪೂರ್ಣ ಬದಲಾಗಿದ್ದು, ಲಕ್ನೋ ತಂಡವನ್ನ ರಿಷಬ್ ಪಂತ್ ಮುನ್ನಡೆಸ್ತಾ ಇದ್ರೆ, ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಓಪನರ್ ಆಗಿ KL ರಾಹುಲ್ ಕಣಕ್ಕಿಳಿದಿದ್ರು. ಆದ್ರೆ ಲಕ್ನೋ ಕ್ಯಾಪ್ಟನ್ ಪಂತ್ ಆರಂಭದಲ್ಲೇ ದುರದೃಷ್ಟವಶಾತ್ ರನ್ಔಟ್ ಆಗಿ ಮುಗ್ಗರಿಸಿದ್ರೆ, ಇತ್ತ KL ರಾಹುಲ್ ತಮ್ಮ ಹಳೆಯ ತಂಡದ ವಿರುದ್ಧವೇ ಗೋಲ್ಡನ್ ಡಕ್ ಆಗಿ ಭಾರಿ ಮುಖಭಂಗ ಅನುಭವಿಸಿದ್ದಾರೆ. ಹಾಗಾದ್ರೆ ಸ್ಟಾರ್ ಆಟಗಾರರಿಂದ ಕೂಡಿದ್ದ ಲಕ್ನೋ ತಂಡ ಕೇವಲ 141 ರನ್ಗಳಿಗೆ ಆಲ್ಔಟ್ ಆಗಿದ್ದು ಹೇಗೆ? ಲಕ್ನೋ ಪರ ಡೆಬ್ಯೂ ಮಾಡಿದ ಮೊಹಮ್ಮದ್ ಶಮಿ ಎಸೆದ ಆ ಮೊದಲ ಬಾಲ್ ಹೇಗಿತ್ತು? ಕೇವಲ 26 ರನ್ಗಳಿಗೆ 4 ವಿಕೆಟ್ ಕಳ್ಕೊಂಡು ಸೋಲಿನ ದವಡೆಯಲ್ಲಿದ್ದ ಡೆಲ್ಲಿ ತಂಡವನ್ನ ಯುವ ಆಟಗಾರ ಪಾರು ಮಾಡಿದ್ದು ಹೇಗೆ? ಇವತ್ತಿನ ವಿಡಿಯೋದಲ್ಲಿ ಈ ಮ್ಯಾಚ್ನ ಕಂಪ್ಲೀಟ್ ಹೈಲೈಟ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ಟಾರ್ ಆಟಗಾರರ ವೈಫಲ್ಯ, ದುರಾದೃಷ್ಟಕ್ಕೆ ಬಲಿಯಾದ ಪಂತ್. ಸ್ನೇಹಿತರೆ, ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಆರಂಭದಲ್ಲೇ ದೊಡ್ಡ ಆಘಾತ ಎದುರಾಯಿತು. IPL ಇತಿಹಾಸದಲ್ಲಿ ಮೊದಲ ಬಾರಿಗೆ ಓಪನರ್ ಆಗಿ ಕಣಕ್ಕಿಳಿದಿದ್ದ ರಿಷಬ್ ಪಂತ್ ಮುಕೇಶ್ ಕುಮಾರ್ ಅವರ ಬೌಲಿಂಗ್ನಲ್ಲಿ ನಾನ್ ಸ್ಟ್ರೈಕರ್ ಎಂಡ್ನಲ್ಲಿ ನಿಂತಿದ್ದಾಗ ಚೆಂಡು ಬೌಲರ್ ಕೈಗೆ ತಾಗಿ ಸ್ಟಂಪ್ಸ್ಗೆ ಬಡಿದ ಕಾರಣ ಕೇವಲ 7 ರನ್ಗಳಿಗೆ ರನ್ಔಟ್ ಆಗಿ ಭಾರಿ ನಿರಾಸೆ ಅನುಭವಿಸಿದ್ರು. ಇದಾದ ನಂತರ ಮಿಚೆಲ್ ಮಾರ್ಷ್ ಸ್ವಲ್ಪ ಹೊತ್ತು ಹೋರಾಟ ನಡೆಸಿದ್ರು. ಆದರೆ ಡೇಂಜರಸ್ ಆಟಗಾರರಾದ ಏಡೆನ್ ಮಾರ್ಕ್ರಮ್, ನಿಕೋಲಸ್ ಪೂರನ್ ಮತ್ತು ಆಯುಷ್ ಬದೋನಿ ಡೆಲ್ಲಿ ಬೌಲರ್ಗಳ ಮಾರಕ ದಾಳಿಗೆ ತತ್ತರಿಸಿ ಪೆವಿಲಿಯನ್ಗೆ ಪೆರೇಡ್ ನಡೆಸಿದ್ರು. ಡೆಲ್ಲಿ ಪರ ಲುಂಗಿ ಎನ್ಗಿಡಿ ಮತ್ತು ಟಿ ನಟರಾಜನ್ ತಲಾ 3 ವಿಕೆಟ್ ಕಿತ್ತು ಲಕ್ನೋ ಬ್ಯಾಟರ್ಗಳ ಬೆವರಿಳಿಸಿದ್ರೆ, ಕುಲ್ದೀಪ್ ಯಾದವ್ ಕೂಡ 2 ವಿಕೆಟ್ ಪಡೆದು ಮಿಂಚಿದ್ರು. ಅಂತಿಮವಾಗಿ ಅಬ್ದುಲ್ ಸಮದ್ ಅವರ 36 ರನ್ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಶಹಬಾಜ್ ಅಹ್ಮದ್ ಅವರ 14 ರನ್ಗಳ ನೆರವಿನಿಂದ ಲಕ್ನೋ ತಂಡ 18.4 ಓವರ್ಗಳಲ್ಲಿ 141 ರನ್ಗಳಿಗೆ ಆಲ್ಔಟ್ ಆಯಿತು. ಶಮಿ ಬೆಂಕಿ ಚೆಂಡು, ಗೋಲ್ಡನ್ ಡಕ್ ಆದ KL ರಾಹುಲ್. 142 ರನ್ಗಳ ಸಾಧಾರಣ ಟಾರ್ಗೆಟ್ ಬೆನ್ನತ್ತಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಲಕ್ನೋ ಬೌಲರ್ಗಳು ಆರಂಭದಲ್ಲೇ ನಡುಕ ಹುಟ್ಟಿಸಿದ್ರು. ಹೌದು, ಲಕ್ನೋ ಪರ ಮೊದಲ ಬಾರಿಗೆ ಬೌಲಿಂಗ್ ಮಾಡೋದಕ್ಕೆ ಬಂದ ಮೊಹಮ್ಮದ್ ಶಮಿ ತಾವು ಎಸೆದ ಮೊದಲ ಎಸೆತದಲ್ಲೇ ಡೆಲ್ಲಿ ಓಪನರ್ KL ರಾಹುಲ್ ಅವರನ್ನ ಔಟ್ ಮಾಡಿ ಗೋಲ್ಡನ್ ಡಕ್ ಬಲೆಗೆ ಕೆಡವಿದ್ರು. ರಾಹುಲ್ ಅವರ ಮುಖದಲ್ಲಿ ಅಕ್ಷರಶಃ ಆಘಾತ ಮನೆ ಮಾಡಿತ್ತು. ಇದಾದ ಬೆನ್ನಲ್ಲೇ ಲಕ್ನೋದ ಯುವ ಬೌಲರ್ಗಳಾದ ಮೊಹಸಿನ್ ಖಾನ್ ಮತ್ತು ಪ್ರಿನ್ಸ್ ಯಾದವ್ ಡೆಲ್ಲಿ ಪಾಳಯದಲ್ಲಿ ಸುಂಟರ ಗಾಳಿ ಸೃಷ್ಟಿಸಿದ್ರು. ಪ್ರಿನ್ಸ್ ಯಾದವ್ ಒಂದೇ ಓವರ್ನಲ್ಲಿ ನಾಯಕ ಅಕ್ಷರ್ ಪಟೇಲ್ ಮತ್ತು ಫಾತೂಮ್ ನಿಸ್ಸಂಕ ಅವರನ್ನ ಪಿವಿಲಿಯನ್ಗೆ ಅಟ್ಟಿದ್ರು. ಪರಿಣಾಮ ಡೆಲ್ಲಿ ಕ್ಯಾಪಿಟಲ್ಸ್ ಪವರ್ ಪ್ಲೇ ಮುಗಿಯುವಷ್ಟರಲ್ಲಿ ಕೇವಲ 26 ರನ್ಗಳಿಗೆ 4 ಪ್ರಮುಖ ವಿಕೆಟ್ ಕಳ್ಕೊಂಡು ಹೀನಾಯ ಸ್ಥಿತಿಗೆ ತಲುಪಿತ್ತು. ಡೆಲ್ಲಿ ಪಾಲಿಗೆ ಆಪದ್ ಬಾಂಧವರಾದ ರಿಜ್ವಿ ಮತ್ತು ಸ್ಟಬ್ಸ್. ಪಂದ್ಯ ಸಂಪೂರ್ಣವಾಗಿ ಲಕ್ನೋ ಕಡೆಗೆ ವಾಲಿದೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಆದರೆ ಕ್ರೀಸ್ಗೆ ಬಂದ ಟ್ರಿಸ್ಟನ್ ಸ್ಟಬ್ಸ್ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿದ ಸಮೀರ್ ರಿಜ್ವಿ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿದ್ರು. ಆರಂಭದಲ್ಲಿ ಎಚ್ಚರಿಕೆಯ ಆಟವಾಡಿದ ಈ ಜೋಡಿ ನಂತರ ಲಕ್ನೋ ಸ್ಪಿನ್ನರ್ಗಳನ್ನ ಟಾರ್ಗೆಟ್ ಮಾಡಿ ಬೌಂಡ್ರಿ ಸಿಕ್ಸರ್ಗಳ ಮಳೆಗರೆದ್ರು. ಅದರಲ್ಲೂ 20ರ ಹರೆಯದ ಯುವ ಆಟಗಾರ ಸಮೀರ್ ರಿಜ್ವಿ ಯಾವ ಬೌಲರ್ಗಳಿಗೂ ಕ್ಯಾರೆ ಎನ್ನದೆ ಕೇವಲ 47 ಎಸೆತಗಳಲ್ಲಿ ಅಜೇಯ 70 ರನ್ ಚಚ್ಚಿ ಡೆಲ್ಲಿ ಪಾಳೆಯದಲ್ಲಿ ಜೀವ ತುಂಬಿದ್ರು. ಇತ್ತ ಟ್ರಿಸ್ಟನ್ ಸ್ಟಬ್ಸ್ ಕೂಡ 32 ಎಸೆತಗಳಲ್ಲಿ ಅಜೇಯ 39 ರನ್ ಗಳಿಸಿ ರಿಜ್ವಿಗೆ ಅದ್ಭುತ ಸಾಥ್ ನೀಡಿದ್ರು. ಈ ಜೋಡಿ ಮುರಿಯದ 5ನೇ ವಿಕೆಟ್ಗೆ ಬರೋಬ್ಬರಿ 115 ರನ್ಗಳ ಐತಿಹಾಸಿಕ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತು. ಅಂತಿಮವಾಗಿ 18ನೇ ಓವರ್ನಲ್ಲಿ ಅಬ್ದುಲ್ ಸಮದ್ ಅವರ ಬೌಲಿಂಗ್ನಲ್ಲಿ ಭರ್ಜರಿ ಸಿಕ್ಸರ್ ಸಿಡಿಸಿದ ಸಮೀರ್ ರಿಜ್ವಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ 6 ವಿಕೆಟ್ಗಳ ರೋಚಕ ಜಯ ತಂದುಕೊಟ್ರು. ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡಿದ ರಿಜ್ವಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದ್ರು. ಒಟ್ಟಿನಲ್ಲಿ ಬೌಲಿಂಗ್ ವಿಭಾಗದಲ್ಲಿ ಅಬ್ಬರಿಸಿದ ಡೆಲ್ಲಿ ಬ್ಯಾಟಿಂಗ್ನಲ್ಲಿ ಆರಂಭಿಕ ಆಘಾತ ಅನುಭವಿಸಿದ್ರು. ರಿಜ್ವಿ ಅವರ ಕೆಚ್ಚೆದೆಯ ಆಟದಿಂದ ಟೂರ್ನಿಯಲ್ಲಿ ಆರಂಭಿಕ ಪಂದ್ಯದಲ್ಲೇ ಗೆಲುವು ದಾಖಲಿಸಿದೆ. ಸ್ನೇಹಿತರೆ, ಈ ರೋಚಕ ಪಂದ್ಯದ ಬಗ್ಗೆ ನೀವೇನು ಹೇಳ್ತೀರಿ? ಓಪನರ್ ಆಗಿ ಕಣಕ್ಕಿಳಿದು ಮೊದಲ ಪಂದ್ಯದಲ್ಲೇ ರನ್ಔಟ್ ಆದ ರಿಷಬ್ ಪಂತ್ ದುರದೃಷ್ಟದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಶಮಿ ಎಸೆದ ಮೊದಲ ಬಾಲ್ನಲ್ಲೇ KL ರಾಹುಲ್ ಔಟ್ ಆಗಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಡೆಲ್ಲಿಗೆ ಗೆಲುವು ತಂದುಕೊಟ್ಟ ಯುವ ಆಟಗಾರ ಸಮೀರ್ ರಿಜ್ವಿ ಬ್ಯಾಟಿಂಗ್ ನಿಮಗೆ ಇಷ್ಟ ಆಯ್ತಾ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.